ಅದೆಷ್ಟೇ ಕಠಿಣವಾಗಿದೆ ಅಂದ್ರೂ ಈ ಕಾಮುಕರ ಆಟಕ್ಕೆ ಕಡಿವಾಣ ಬೀಳ್ತಿಲ್ಲ. ಕದ್ದು ನೋಡೋರು, ಎದ್ದು ಓಡೋರು ಇದ್ದೇ ಇದ್ದಾರೆ. ಪೊಲೀಸರು ಹಗಲು ರಾತ್ರಿ ಅನ್ನದೇ ಹೀಗೆ ರಸ್ತೆಯಲ್ಲೂ ಗಸ್ತು ಹೊಡೆಯೋದು ಇತ್ತೀಚೆಗೆ ಜಾಸ್ತಿ ಆಗಿರೋದಕ್ಕೆ ಹಲವು ಕಾರಣಗಳಿವೆ. ಹೆಚ್ಚುತ್ತಾ ಇರುವಂಥ ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಣಕ್ಕೆ ತರೋ ಪ್ರಯತ್ನ ಒಂದಾದರೆ, ಅದೊಂದು ಫೇಸ್ಬುಕ್ ಸ್ಟೇಟಸ್ ಕೂಡ ಪೊಲೀಸರನ್ನ ಮತ್ತಷ್ಟು ಎಚ್ಚರಿಸಿದೆ. ರಾಜರಾಜೇಶ್ವರಿ ನಗರದ ನಿವಾಸಿ ಅಂತ ಇರೋ ಫೇಸ್ಬುಕ್ ಪೇಜಲ್ಲಿ ಇಂಥದ್ದೊಂದು ಸ್ಟೇಟಸ್ ಹಾಕಿದ್ದಾರೆ. ಎಲ್ರಿಗೂ ಹಾಯ್. ರಾಜರಾಜೇಶ್ವರಿ ನಗರದ ನಿವಾಸಿಗಳಿಗೆ ಒಂದು ಎಚ್ಚರಿಕೆ ಸಂದೇಶ. BEML 5ನೇ ಸ್ಟೇಜ್ನ ನ್ಯೂ ಹಾರಿಝನ್ ಸ್ಕೂಲ್ ಬಳಿ ಸೈಕೋ ಒಬ್ಬ ಕಾಣಿಸ್ಕೊಂಡಿದ್ದಾನೆ. ಈ ಏರಿಯಾದ ಎಲ್ಲ ಮನೆಗಳಿಗೂ ನುಗ್ಗಿದ್ದಾನೆ. ಬೆಡ್ರೂಮ್ ಹಾಗೂ ವಾಶ್ರೂಮ್ಗಳನ್ನ ಇಣುಕಿ ಮಹಿಳೆಯನ್ನ ನೋಡೋದು ಈತನ ಖಯಾಲಿ. ರಾತ್ರಿ 11 ಗಂಟೆಯಿಂದ ರಾತ್ರಿ 2 ಗಂಟೆ ವೇಳೆಗೆ ಮನೆಗಳಿಗೆ ನುಗ್ತಾನೆ. 2 ಬಾರಿ ಆತನನ್ನ ಹಿಡಿಯೋದಕ್ಕೆ ಪ್ರಯತ್ನಿಸಿದ್ರೂ ಸಾಧ್ಯವಾಗಿಲ್ಲ. ಈ ಏರಿಯಾದ ರಸ್ತೆಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದು ಮನೆಯಿಂದ ಮನೆಗೆ ಹಾರಿ ಪರಾರಿಯಾಗ್ತಾನೆ. ಗೋಡೆಗಳನ್ನ ಏರೋದು ಹಾಗೂ ಕಾಂಪೌಂಡ್ ಹಾರೋದ್ರಲ್ಲಿ ಆತ ನಿಸ್ಸೀಮ. ಆತ ತುಂಬಾ ಅಪಾಯಕಾರಿಯಾಗಿದ್ದು ಆತನನ್ನ ಹಿಡಿಯೋದಕ್ಕೆ ನಿಮ್ಮ ಸಹಕಾರ ಬೇಕಿದೆ. ಹಲವು ತಿಂಗಳಿಂದ ಇದೇ ರೀತಿ ಕೃತ್ಯ ಎಸಗ್ತಾ ಇದ್ದಾನೆ. ಈತನ CCTV ಫುಟೇಜ್ ಕೂಡ ಅಟ್ಯಾಚ್ ಮಾಡಿದ್ದೇನೆ. ನಿಮ್ಮ ಕುಟುಂಬಸ್ಥರಿಗೂ ಮಾಹಿತಿ ನೀಡಿ. ಆತ ಎಲ್ಲಾದರೂ ಕಂಡು ಬಂದಲ್ಲಿ ಮಾಹಿತಿ ನೀಡಿ ಹಿಡಿಯೋದಕ್ಕೆ ಸಹಾಯ ಮಾಡಿ. ಹೀಗೆ ಬರೆಯೋದ್ರ ಜೊತೆಗೆ ಒಂದು ಫೋಟೋವನ್ನು ಹಾಕಿದ್ದಾರೆ. ಇದನ್ನ ನೋಡಿಯೇ ನಮ್ಮ ವರದಿಗಾರ ರಮೇಶ್ ಅಲ್ಲಿಗೆ ಹೋಗಿದ್ದು ಆ ಭಾಗದ ಜನರನ್ನ ಈ ಬಗ್ಗೆ ವಿಚಾರಿಸಿದ್ದು. ಹೆಚ್ಚು ಪಾಲು ಜನ ಅಲ್ಲಿ ಇದರ ಬಗ್ಗೆ ಮಾತಾಡೋದಕ್ಕೆ ಭಯ ಪಟ್ಕೊಳ್ತಾ ಇದ್ದಾರೆ. ಆದರೆ ಹೀಗೊಬ್ಬ ಓಡಾಡ್ತಿರೋದು ಹೌದು ಅಂತಾರೆ. ಯಾರೋ ಒಬ್ಬ ಬರ್ತಾನೆ, ಎಲ್ಲರ ಮನೆಗೂ ನುಗ್ತಾನೆ, ಹಿಂದ್ಗಡೆ ಬಾಕ್ಲಿಂದ ಇಲ್ಲ ಚಿಕ್ಕ ಗೇಟ್ ಇದ್ರೆ ಅದ್ರ ಒಳಗೆ ನುಸುಕ್ ಹೋಗ್ತಾನೆ, ಗಿಡದ ಹತ್ರ ಬಚ್ಚಿಕೊಂಡಿರ್ತಾನೆ ಎಷ್ಟೊಂದು ಸತಿ ಅಂತ ಎಲ್ಲ ಕೇಳ್ಪಟ್ಟಿದ್ದೀವಿ.